ಅದನ್ನ ಯಾರು ಕೂಡ ಚರ್ಚೆನೂ ಕೂಡ ಮಾಡ್ತಾರೆ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ದೇನೆ. ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕರಿಬಾರ್ದು ಅಂತಿಲ್ವಲ್ಲ, ಅವರು ಕರಿಬೋದು, ನೀವು ಕರಿಬೋದು, ನಾನು ಕರಿಬೋದು, ಇನ್ನೊಬ್ರು ಕರಿಬೋದು, ಯಾರು ಬೇಕಾದ್ರೂ ಊಟಕ್ಕೆ ಕರಿಬೋದು. ಊಟಕ್ಕೆ ಕರೆಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಪರಮೇಶ್ವರ್ ಹಿರಿಯ ನಾಯಕ ಗೃಹಮಂತ್ರಿಗಳಿದ್ದಾರೆ. ಸೊ ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ. ಅವರ ಏನು ಜನಾಂಗದ ಕೆಲವು ಶಾಸಕರು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಬಜೆಟ್ ಕೂಡ ಹತ್ರ ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು, ಇನ್ನೊಂದು ಕಾಂತರಾಜ್ ವರದಿಗೆ ಚರ್ಚೆಗಳು ಪ್ರಾರಂಭ ಆಗಿದೆ. ಕಾಂತರಾಜ್ ವರದಿನಲ್ಲಿ ಅವರ ನಿಲುವು ಏನಿರಬೇಕು ಚರ್ಚೆ ಆಗಿದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಲಹೆ ಸೇರ್ತಕ್ಕಂಥದ್ದು ಸಾಮಾನ್ಯ ಅಂತ ಕಾಣುವುದು. ಒಪ್ಪಂದ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹೇಳಿಕೆ ಬಳಿಕ ಒಂದಷ್ಟು ಬದಲಾವಣೆಗೆ ಚರ್ಚೆ ಅವರಿಗಾಗಲೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಿ ಹೋಗೋದು. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ಕಮಿಷನ್ ತೆಗೆದುಕೊಂಡಿದ್ದಾರೆ 50%. ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ. ದೇಶದಲ್ಲಿ ಸೇವೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತೇಳಿ 25ನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. 40% ದೊಡ್ಡ ಹೋರಾಟ ಮಾಡಿ ಸರ್ ಕಾಂಗ್ರೆಸ್ ಅದ್ರ ಮೇಲೆ ಹೇಳಿದಲ್ಲಪ್ಪ, ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದೀನಲ್ಲ. 60%, 40% ಎಲ್ಲ ಬಿಟ್ಟು ಅದನ್ನ ಯಾರು ಕೂಡ ಚರ್ಚೆನೂ ಕೂಡ ಮಾಡ್ತಾರೆ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ದೇನೆ. ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕರಿಬಾರ್ದು ಅಂತಿಲ್ವಲ್ಲ, ಅವರು ಕರಿಬೋದು, ನೀವು ಕರಿಬೋದು, ನಾನು ಕರಿಬೋದು, ಇನ್ನೊಬ್ರು ಕರಿಬೋದು, ಯಾರು ಬೇಕಾದ್ರೂ ಊಟಕ್ಕೆ ಕರಿಬೋದು. ಊಟಕ್ಕೆ ಕರೆಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಪರಮೇಶ್ವರ್ ಹಿರಿಯ ನಾಯಕ ಗೃಹಮಂತ್ರಿಗಳಿದ್ದಾರೆ. ಸೊ ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ. ಅವರ ಏನು ಜನಾಂಗದ ಕೆಲವು ಶಾಸಕರು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಬಜೆಟ್ ಕೂಡ ಹತ್ರ ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು, ಇನ್ನೊಂದು ಕಾಂತರಾಜ್ ವರದಿಗೆ ಚರ್ಚೆಗಳು ಪ್ರಾರಂಭ ಆಗಿದೆ. ಕಾಂತರಾಜ್ ವರದಿನಲ್ಲಿ ಅವರ ನಿಲುವು ಏನಿರಬೇಕು ಚರ್ಚೆ ಆಗಿದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಲಹೆ ಸೇರ್ತಕ್ಕಂಥದ್ದು ಸಾಮಾನ್ಯ ಅಂತ ಕಾಣುವುದು. ಒಪ್ಪಂದ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹೇಳಿಕೆ ಬಳಿಕ ಒಂದಷ್ಟು ಬದಲಾವಣೆಗೆ ಚರ್ಚೆ ಅವರಿಗಾಗಲೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಿ ಹೋಗೋದು. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ಕಮಿಷನ್ ತೆಗೆದುಕೊಂಡಿದ್ದಾರೆ 50%. ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ. ದೇಶದಲ್ಲಿ ಸೇವೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತೇಳಿ 25ನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ.
40% ವಿರುದ್ಧ ದೊಡ್ಡ ಹೋರಾಟ ಮಾಡಿ ಸರ್ ಕಾಂಗ್ರೆಸ್ ಅದ್ರ ಮೇಲೆ ಹೇಳುತ್ತಲ್ಲಪ್ಪ, ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದೀನಲ್ಲ. 60%, 40% ಎಲ್ಲ ಬಿಟ್ಟು